ನಾನು ನಿಮ್ಮ ಮನೆಮಗಳು ನೇತ್ರ ಮಾತಾಡ್ತಾ ಇರೋದು. ನಮ್ಮ ಅನ್ನಪೂರ್ಣೇಶ್ವರಿ ಮಾತಾ ಟ್ರಸ್ಟಿಂದ ನಾವು ವಯಸ್ಸಾದ ಅನಾಥ ವೃದ್ಧರನ್ನು ಪೋಷಿಸಿ ಪಾಲಿಸಿ ಅವರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ಅವ್ರಿಗೆ ಇರಲಿಕ್ಕೆ ಆಸರೆ ಕೊಟ್ಟು ಅನ್ನ ಆರೋಗ್ಯ ಕೊಟ್ಟು ಕಾಪಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈಗ ನಮ್ಮ ಅನ್ನಪೂರ್ಣೇಶ್ವರಿ ಮಾತಾ ಟ್ರಸ್ಟ್ ಕಡೆಯಿಂದ ಮತ್ತೊಂದು ಚಿಕ್ಕದಾಗಿ ಒಂದು ಹಳಿಲು ಸೇವೆ ಪ್ರಾರಂಭ ಮಾಡಿದ್ದೀವಿ. ಅದೇನಪ್ಪಾ ಅಂತಂದ್ರೆ, ಈಗ ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಅವರು ನಮಗೋಸ್ಕರ ಅವ್ರಿಗೋಸ್ಕರ ಬೆನಿಫಿಟ್ಗೆ ವ್ಯಾಪಾರ ಮಾಡಿದ್ರು ಕೂಡ, ಎಕ್ಸಾಂಪಲ್ಗೆ ನಮ್ಗೆ ಏನೋ ಅರ್ಜೆಂಟ್ ಒಂದು ಐಟಮ್ ಬೇಕಾಗುತ್ತೆ, ನಾವು ಪಟ್ಟಂತ ಓಡೋಗಲ್ ತರ್ತೀವಿ. ದೊಡ್ಡ ದೊಡ್ಡ ಅಂಗಡಿಗಳು ಹೋಗಿ ಟೈಮ್ ಇರಲ್ಲ ನಮಗೆ. ಮತ್ತೆ ಅವರು ತುಂಬಾ ಕಷ್ಟದಲ್ಲಿದ್ದು ಬೀದಿ ಬದಿ ಕೂತ್ಕೊಂಡು ಅಂಗಡಿಗಳಿಗೆ ಟ್ಯಾಕ್ಸ್ ಕಟ್ಟಕ್ಕೆ ಕಷ್ಟದಿಂದ ವ್ಯಾಪಾರ ಮಾಡ್ತಾ ಇರ್ತಾರೆ. ಅಂಥವ್ರನ್ನ ಗುರುತಿಸಿ ನಮ್ಮ ಬಿಲ್ವವೃಕ್ಷ ವೃದ್ಧಾಶ್ರಮ ಕಡೆಯಿಂದ ಒಂದು ಮಳೆ ಬಿಸಿಲು ಏನು ಅವ್ರಿಗೆ ಬೀಳದಿರೋ ಥರ ಒಂದು ಛತ್ರಿ ಅಂದ್ರೆ ಅಂಬ್ರಲ್ಲ, ಅದನ್ನ ಚಿಕ್ಕದಾಗಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅಂದ್ರೆ ನವೆಂಬರ್ ಡಿಸೆಂಬರ್ ಈ ತಿಂಗಳಲ್ಲಿ ನಾವು ಕಂಬಳಿಗಳು ಅಂದ್ರೆ ಬೆಂಚಿಗೆ ಅವರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಬೀದಿ ಬದಿ ಕೂತ್ಕೊಂಡು ವ್ಯಾಪಾರ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಕಂಬಳಿಗಳನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ನಮ್ಮ ಟ್ರಸ್ಟ್ ಕಡೆಯಿಂದ ಡಿಸೈಡ್ ಮಾಡಿದ್ದೀವಿ ಎಲ್ಲರೂ ಸೇರಿ. ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ನಾನು ಯೂಟ್ಯೂಬಲ್ಲಿ ಬರ್ತೀನಿ, ಡೀಟೇಲ್ಸ್ ಕೊಡಬೇಕಾಗುತ್ತೆ. ಅವ್ರದ್ದು ಆಧಾರ್ ಕಾರ್ಡು, ಅಂಗಡಿ ಎಲ್ಲಿದೆ, ಅವ್ರದ್ದು ಫೋಟೋಸ್ದು, ಇಷ್ಟು ಡೀಟೇಲ್ಸ್ಗಳನ್ನ ತಗೊಂಡು ಅವ್ರಿಗೆ ನಾವು ಏನು ಉಚಿತವಾಗಿ ಕಂಬಳಿ ಇದು ಕೊಡ್ಬೇಕಂತ ಇದ್ದೀವಿ. ಈಗ ನಮಗೆ ಡೀಟೇಲ್ಸ್ ಬಂದಿರೋ ಪ್ರಕಾರ ಒಂದು 25 ಜನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿ ಅಂಬ್ರೆಲಾಗಳನ್ನು ಕೊಡ್ತಾ ಇದ್ದೇವೆ. ಬಾಬು, ನಿಮ್ಮ ಹೆಸರು, ಅಂಗಡಿ ಹೇಳಿದೆ, ಡೀಟೇಲ್ಸ್ ಹೇಳಿದೆ. ನಮ್ಮ ಅಂಗಡಿ ಚಿಕ್ಕಬಾಣವರ ರಾಘವೇಂದ್ರ ಬಡಾವಣೆಯಲ್ಲಿ ಇರೋದು. ನಾವು ತರಕಾರಿ ಮತ್ತೆಲ್ಲ ವ್ಯಾಪಾರಗಳನ್ನು ಮಾಡ್ತೀವಿ. ಬೀದಿಯಲ್ಲಿ ಹೋಗ್ತೀವಿ, ರೋಡಲ್ಲಿ ಗಾಡಿ ತಲೆಗಾಡಿ ನಿಲ್ಲಿಸ್ಬಿಟ್ಟು ವ್ಯಾಪಾರ ಮಾಡ್ತೀವಿ. ನಮಗೆ ಬಿಸಿಲಲ್ಲಿ ನಿಲ್ಕೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ, ಮಳೆ ತುಂಬಾನೇ ಕಷ್ಟ ಆಗುತ್ತೆ, ಅವಾಗೆಲ್ಲ ಎತ್ತಿಟ್ಕೊಂಡು ಹೋಗ್ಬೇಕಾಗತ್ತೆ. ಮೇಡಮ್ ಅವರು ನಮಗೆ ಕೊಡೆ ಕೊಟ್ಟು ಒಂದು ಅನುಕೂಲ ಕೊಡ್ತಾ ಇದ್ದಾರೆ, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಬರ್ತದೆ. ನಮ್ಮ ಆಶ್ರಮದ ಬಗ್ಗೆ ಒಂದೆರಡು ಮಾತು ಹೇಳಿ. ಆಶ್ರಮದ ಬಗ್ಗೆ ಹೇಳಿ, ನೀವು ನೋಡಿದ್ದೀರಾ? ತುಂಬಾ ಅನಾಥ ಇರೋರಿಗೆಲ್ಲ ಕರ್ಕೊಂಡ್ಬಂದು ಊಟ ತಿಂಡಿ ಕೊಟ್ಟು ಬಟ್ಟೆ ಬರಿ ಕೊಟ್ಟು ಅವ್ರಿಗೆ ಆಶ್ರಯ ಕೊಟ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಅವ್ರು ನೋಡ್ಕೊಂಡ್ರೆ ತುಂಬಾ ಜನ ಬಂದು ಸೇರ್ಕೊಳ್ಳಿ, ಅವ್ರಿಗೂ ಚೆನ್ನಾಗಿ ಒಳ್ಳೇದಾಗಬೇಕು, ಅವ್ರು ಬರೋರ್ಗೂ ಚೆನ್ನಾಗಿ ಹೋಗ್ಬೇಕು, ದೇವ್ರನ್ನ ಪ್ರಯತ್ನ ಮಾಡ್ಕೊತೀನಿ. ಥ್ಯಾಂಕ್ ಯು.